ನಮ್ಗೆ 1 ಲಕ್ಷ 1 ಲಕ್ಷ 2 ಲಕ್ಷ ತಂದ್ರೆ 2 ತಗೊಂಡು ಹೋಗ್ಲಿ 2 ಲಕ್ಷ ತಂದ್ಬಿಟ್ಟು 2 ಗಾಡಿ ಡೀಸೆಲ್ ಗಾಡಿ ಅಂದ್ರೆ ನಿಮ್ಗೆ ಗೊತ್ತು ಮೈಲೇಜ್ ಎಲ್ಲ ಒಳ್ಳೆ ಮೈಲೇಜ್ ಡೀಸೆಲ್ ಸರ್ ಇದು ಡೀಸೆಲ್ ಗಾಡಿ ಓಕೆ ಸರ್ ಪ್ರೈಸ್ ಸರ್ ಈ ಗಾಡಿಯ ಪ್ರೈಸ್ ಬರೀ ಒಂದು 95,000 ಸಿಗುತ್ತೆ 95,000 ಬರೀ 95,000 ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಡೆಲ್ಲಿ ಗಾಡಿನೇ 10 ಮಾಡಲ್ 2.5 ಲಕ್ಷ ಕೊಡ್ತಾರೆ ಹಾಗಾದ್ರೆ ನಿಮ್ದು ಸರ್ ಪ್ರೈಸ್ ಸರ್ ನಾನು 11 ಮಾಡಲ್ 2,25,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ 2,25,000ಕ್ಕೆ 25,000 ಕೊಡ್ತೀನಿ 1,10,000 ಕೊಟ್ಬಿಡ್ತೀನಿ ಸರ್ 2,10,000ಕ್ಕೆ 2,10,000ಕ್ಕೆ 2011 ಮಾಡಲು ಸೆಕೆಂಡ್ ಓನರ್ ಐಟಮ್ ಕೊಡ್ತೀನಿ ಲೋನ್ ಮಾಡಕ್ಕೆ ಫೇಮಸ್ ಅನ್ಬೋದು ಯಾಕೆ 50,000 60,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಎಲ್ಲಾ ತರ ಲೋನ್ ಮಾಡ್ಕೊಡ್ತಾರೆ ಅನ್ಬೋದು ಕೊಡ್ತೀನಿ ನೋಡಿ ಬರೀ 1 ಲಕ್ಷ 15,000 ಕೊಡ್ತೀನಿ ಸೊ ಸರ್ ಪ್ರೈಸ್ ಬಂದ್ಬಿಟ್ಟಿದ್ದು 9,95,000 ಹೇಳ್ತಾ ಇರೋದು ಫೈನಲ್ 9,50,000 ಆಗತ್ತೆ ಪ್ರೈಸ್ 2,40,000 ಫೈನಲ್ ಆಗುತ್ತೆ 2 ಲಕ್ಷ 40,000ಕ್ಕೆ 2015 ಮಾಡಲ್ 40,000 ಕೊಡ್ಲಿ 2 ಲಕ್ಷ ಲೋನ್ ಆಗುತ್ತೆ ಲೋನ್ ಕೂಡ ಆಗುತ್ತೆ ಬರೀ 3 ಲಕ್ಷಕ್ಕೆ ಸಿಗುತ್ತೆ ಸರ್ 3 ಲ್ಯಾಕ್ ಸರ್ ಇದು 3 ಲ್ಯಾಕಿಗೆ ಫೈನಲ್ ಆಗುತ್ತೆ ಸರ್ 4,50,000 ಫೈನಲ್ ಸರ್ ಇದು 4.5 ಲಕ್ಷಕ್ಕೆ 2019 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 4.5 ಲಕ್ಷಕ್ಕೆ ಒಂದು ಚಾರ್ಜ್ಗೆ ಫುಲ್ ಚಾರ್ಜ್ 200 ಮೈಲೇಜ್ ಬರುತ್ತೆ ಓಕೆ ಸರ್ ಪ್ರೈಸ್ ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 9 ಲಕ್ಷ ಕಡಿಮೆ ಯಾರು ಕೊಡಲ್ಲ ನಾನು 7.5 ಲಕ್ಷಕ್ಕೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ 7.5 ಲಕ್ಷಕ್ಕೆ 7.5 ಲಕ್ಷಕ್ಕೆ 20 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ ಲೋನ್ ಬೇಕು ಅಂದ್ರೆ 7 ಲಕ್ಷ ಲೋನೇ ಕೊಡ್ತೀನಿ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಮತ್ತೊಂದು ಸಾರಿ ನಾನು ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಸೊ ಶ್ರೀ ವೆಂಕಟೇಶ್ವರ ಕಾರಿಗೆ ಬಂದಿದ್ದೀನಿ ಹಾಗೇನೆ ಈ ಸರಿ ಎಲ್ಲ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸೊ ಬೆಸ್ಟ್ ಬಜೆಟ್ ಅಲ್ಲಿ ಕೊಡ್ತಾರೆ ಹಾಗೇನೆ ಇವರು ಲೋನ್ ಮಾಡಕ್ಕೆ ಫೇಮಸ್ ಅನ್ಬೋದು ಯಾಕಂದ್ರೆ ಒಂದು 50,000 60,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಎಲ್ಲಾ ತರ ಲೋನ್ ಮಾಡ್ಕೊಡ್ತಾರೆ ಅನ್ಬೋದು ಹಾಗೇನೆ ಸರ್ ಇರ್ತಾರೆ ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಆರಾಮ್ ಸರ್ ಚೆನ್ನಾಗಿದ್ದೀರಾ ಆರಾಮ್ ಓಕೆ ಸರ್ ಮತ್ತೊಂದು ಸರಿ ನಿಮ್ ಶೋರೂಮ್ ಹೆಸರು ಎಕ್ಸಾಕ್ಟ್ ಲೊಕೇಶನ್ ಸರ್ ನಮ್ದು ಶ್ರೀ ವೆಂಕಟೇಶ್ವರ ಕಾರ್ಸ್ ಅಂತ ಹೇಳಿ ನಾಗರಬಾವಿ ಮೂಡ್ಲುಪಳೆ ಮೇನ್ ರೋಡ್ ಅಲ್ಲೇ ಬರುತ್ತೆ ಲೊಕೇಶನ್ ಬೇಕಾದ್ರೆ ಗೂಗಲ್ ಅಲ್ಲಿ ಶ್ರೀ ವೆಂಕಟೇಶ್ವರ ಕಾರ್ಸ್ ಅಂತ ಹಾಕಿದ್ರೆ ಕರೆಂಟ್ ಲೊಕೇಶನ್ ಸಿಗುತ್ತೆ ಸರ್ ಹಾಗೇನೆ ತುಂಬಾ ಕೇಳ್ಬಿಟ್ಬಿಟ್ವಿ ಲೋನ್ ಮಾಡೋದ್ರಲ್ಲಿ ಫೇಮಸ್ ಅಂತ ಸರ್ ಹೇಳ್ಬಿಡಿ ಸರ್ ವೀಕ್ಷಕರಿಗೆ ಲೋನ್ ಬಂದ್ಬಿಟ್ಟು ನಮ್ಮ ಹತ್ರ 9 ಬ್ಯಾಂಕ್ ಟೈಅಪ್ ಇದೆ ಕರ್ನಾಟಕ ಯಾವ ಮೂಲೆಯಲ್ಲಿ ಇದ್ರು ಲೋನ್ ಮಾಡ್ಕೊಡ್ತೀವಿ ಕಸ್ಟಮರ್ ಒಂದು ಸ್ವಂತ ಮನೆ ಇದ್ರು ಸಾಕು ಹಳ್ಳಿಲಿ ಇದ್ರು ಯಾವ ಹಳ್ಳಿಲಿ ಇದ್ರು ಮಾಡ್ಕೊಡ್ತೀವಿ ಸೊ ಇಲ್ವಾ ರೆಂಟಲ್ ಅಗ್ರಿಮೆಂಟ್ ಹಾಕೊಂಡು ರೆಂಟಲ್ ಇದ್ರು ಮಾಡ್ಕೊಡ್ತೀನಿ ಯಾವ್ದೇ ಕಸ್ಟಮರ್ ಇದ್ರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ನೀವು ಹೈಲೈಟ್ಸ್ ಅಲ್ಲಿ ನೋಡಿರ್ತೀರ ಅವ್ರು ಲೋನ್ ಅಂತ ಕೇಳಿದಾಗ 50,000 ಡೌನ್ ಪೇಮೆಂಟ್ ಅಂತ ತುಂಬಾ ಗಾಡಿ ಹೇಳ್ಬಿಟ್ರು ಸೊ ಅವರು ಲೋನ್ ಮಾಡೋದ್ರಲ್ಲಿ ಫೇಮಸ್ ಅನ್ನೋದು ಯಾರು ಲೋನ್ ಅಲ್ಲಿ ತುಂಬಾ ಗಾಡಿಗಳು ನೋಡ್ತಾ ಇದ್ರೆ ಬಂದ್ಬಿಟ್ಟು ಆರಾಮಾಗಿ ಈ ಶೋರೂಮ್ ವಿಸಿಟ್ ಅದರಲ್ಲೂ ಮಾಡೆಲ್ ವೆಹಿಕಲ್ ತಗೋತಾರೆ ಸ್ಯಾಲರಿ ಪ್ರೊಫೈಲ್ ಇದ್ರು ಇಲ್ಲ IT ರಿಟರ್ನ್ಸ್ ಇತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲೇ ಮಾಡ್ಕೊಡ್ತೀವಿ 0 ಡೌನ್ ಪೇಮೆಂಟ್ ಆಗುತ್ತೆ ಸರ್ ಖಂಡಿತ ಮಾಡ್ಕೊಡ್ತೀನಿ ಓಕೆ ಸೊ ಲೋನ್ 0 ಡೌನ್ ಪೇಮೆಂಟ್ ಅಲ್ಲಿ ಯಾರು ನೋಡೋರಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಬಹುದು ಸರ್ ಎಷ್ಟಿದೆ ಸರ್ ಸ್ಟಾಕ್ ಇವತ್ತು ಸರ್ ಪ್ರೆಸೆಂಟ್ ಸ್ಟಾಕ್ ಒಂದು 30 ವೆಹಿಕಲ್ಸ್ ಇದೆ 30 ವೆಹಿಕಲ್ಸ್ ಇದೆ ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು ಒಂದು 90,000 ದಿಂದ ಗಾಡಿ 90,000 ಓಕೆ ಲೋನ್ ಬಗ್ಗೆ ಎಲ್ಲ ಹೇಳ್ಬಿಟ್ರಿ ಖಂಡಿತ ಸೊ ಸರ್ ನಮ್ಮ ವೀಕ್ಷಕ ಬಂದ್ಬಿಟ್ಟು ಗಾಡಿ ಚೆಕ್ ಮಾಡಿಸಿ ಡಾಕ್ಯುಮೆಂಟ್ ಚೆಕ್ ಮಾಡಿ ತಗೊಂಡೋಗೋದಲ್ಲ ಆರಾಮ ತಗೊಂಡೋಗ್ಬೋದು ಸರ್ ಲೋನ್ ಬೇಕಂದ್ರೆ ಈಗ ತುಂಬಾ ಕಸ್ಟಮರ್ ಹೊರಗಡೆಯಿಂದ ಕಾಲ್ ಮಾಡ್ತಾರೆ ಸೊ ಆಲ್ ಓವರ್ ಕರ್ನಾಟಕ ಎಲ್ಲರೂ ಇರ್ಲಿ ಬರಕ್ ಆಗಲ್ಲ ಅಂದ್ರೆ ಸೊ ಅದೇನಿದೆ 10,000 ಟೋಕನ್ ಮಾಡಿದ್ರೆ ಲೋನ್ ಮಾಡ್ಕೊಡ್ತೀವಿ ಒಂದೇ ಸಲ ಒಂದು ಡೆಲಿವರಿ ತಗೋಬಹುದು ಯಾವ್ದೇ ಇನ್ ಕೇಸ್ ಲೋನ್ ಆಗಿಲ್ಲ ಅಂದ್ರೆ ಅವ್ರ ಅಮೌಂಟ್ ರೀಫಂಡಬಲ್ ಇರುತ್ತೆ ಓಕೆ ಲೋನ್ ಬಗ್ಗೆ ಯಾರನ್ನ ಟೆನ್ಷನ್ ಇದ್ದು ನಾವು ಲೋನ್ ಅಲ್ಲಿ ಗಾಡಿ ನೋಡ್ತೀವಿ ಅನ್ನೋ ಜಾಸ್ತಿ ತಲೆನೋವು ಇರೋರಿದ್ರೆ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ ಸರ್ ಸರ್ ಖಂಡಿತ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿರ್ತಾರೆ ಅವ್ರಿಗೆ ಸೊ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಗಾಡಿ ಡೀಟೇಲ್ಸ್ ಸರ್ ಪೋಲೋ ಇದೆ 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 26,000 ಓಡಿರೋಂಥದ್ದು ಫ್ಯಾನ್ಸಿ ಮ್ಯಾಗ್ವಿಲ್ ನೋಡ್ಬೋದು ಗಾಡಿ ಸ್ಕರ್ಟಿಂಗ್ ಎಲ್ಲ ಹಾಕ್ಸಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಸ್ಪಾಯ್ಲರ್ ಇದೆಲ್ಲ ಸರ್ ಇದು ಹೌದು ಸರ್ ಗಾಡಿ ಎಲ್ಲ ಸ್ಕರ್ಟಿಂಗ್ ಸ್ಪೈಲರ್ ಮಾಡಿಫೈಡ್ ಸಿಸ್ಟಮ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಕಂಡೀಷನ್ ಎಲ್ಲ ಬರೀ 26,000 ಓಡಿದೆ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ಪೆಟ್ರೋಲ್ TSI 2022 ಮಾಡಲ್ ಏರ್ ಬ್ಯಾಗ್ ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ 7 ಲಕ್ಷ ಓಡ್ತಾ ಇದೆ 22 ಮಾಡಲ್ ಸೊ ನಮ್ಮ ಹತ್ರ 6,60,000 ಫೈನಲ್ ಆಗುತ್ತೆ 60,000ಗೆ 22 ಮಾಡಲ್ ಸಿಂಗಲ್ ಓನರ್ ಆಗುತ್ತೆ ಒಂದು 50,000 ಕೊಡ್ಲಿ ಆಲ್ ಓವರ್ ಕರ್ನಾಟಕ ಲೋನು ಆಗುತ್ತೆ ಸರ್ ಕಿಯಾ ಸಾನೆಟ್ ಇದೆ 2023 ಮಾಡಲ್ ಇದನ್ನು ಕೂಡ ಸಿಂಗಲ್ ಓನರ್ 23,000 ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್ STK ಪ್ಲಸ್ ವೇರಿಯಂಟ್ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಆಸ್ ಇಟ್ ಇಸ್ ಬ್ರಾಂಡ್ ನ್ಯೂ ತರ ಇದೆ ವೆಹಿಕಲ್ ಸರ್ ಇದರ ಫೀಚರ್ಸ್ ಅಂದ್ರೆ ಸರ್ ಫೀಚರ್ಸ್ 6 ಏರ್ ಬ್ಯಾಗ್ ಬರುತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲಾ ಫೀಚರ್ ಬಂದ್ಬಿಡುತ್ತೆ ಸರ್ ಅಂದ್ರೆ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಹೌದು ಟಾಪ್ ಎಂಡ್ ಗಿಂತ 1 ವರ್ಷ ಕಡಿಮೆ ಸರ್ ಪ್ರೈಸ್ ಬಂದ್ಬಿಟ್ಟು 9,95,000 ಹೇಳ್ತಾ ಇರೋದು ಫೈನಲ್ 9,50,000 ಆಗುತ್ತೆ ಸರ್ ಟೊಯೋಟಾ ಫಾರ್ಚುನರ್ 2011 ಮಾಡಲ್ ಸಿಂಗಲ್ ಓನರ್ 4x4 ಟಾಪ್ ಎಂಡ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಎಲ್ಲ 80% ಟೈರ್ಸ್ ಇದೆ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲಾ ಫೀಚರ್ ಬಂದ್ಬಿಡುತ್ತೆ ಟಾಪ್ ಎಂಡ್ ಅಂದ್ರೆ 4x4 ಆಗಿರುತ್ತೆ ಪಿನ್ ಟು ಪಿನ್ ಶೋರೂಮ್ ಟ್ರ್ಯಾಕ್ ಇರುತ್ತೆ ಇವತ್ತಿನ ತನಕನು ಪ್ರತಿಯೊಂದು ಸರ್ವಿಸ್ ಶೋರೂಮ್ ಅಲ್ಲೇ ಆಗಿರುತ್ತದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಈ ಗಾಡಿಯ ಪ್ರೈಸ್ 10.5 ಲಕ್ಷ ಹೇಳ್ತಾ ಇರೋದು ಫೈನಲ್ ಟು ಫೈನಲ್ 10,20,000 ಆಗುತ್ತೆ ಸರ್ ಫೈನಲ್ ಟು ಫೈನಲ್ ಸರ್ ಇನ್ನೂ ಆಗುತ್ತಾ 10,20,000 ಫೈನಲ್ ರೇಟ್ ಸರ್ ಲೋನ್ ಸರ್ ಇದು ಲೋನ್ ಬೇಕು ಅಂದ್ರೆ ಒಂದು 5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಎಷ್ಟು ರ್ಯಾಪಿಡ್ ಸರ್
ಸರ್ ಸ್ಕೋಡಾ ರಾಪಿಡ್ 2014 ಮಾಡಲು, ಹಾ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೆಹಿಕಲ್. ಓಕೆ. ಒಂದು ಪ್ರೈಸ್ ಅಷ್ಟೇ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಚಾನ್ಸಸ್ ಹಂಗೆ ಫೀಚರ್ಸ್ ಅಂತ ಹೇಳ್ಬಿಡಿ ಸರ್. ಸರ್ ಫ್ಯೂಚರ್ಸ್ ನಿಮಗೆ ಡ್ಯೂಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಹಾ ಹಾ ಕಮ್ಯುನಿಕೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುವಂತದ್ದು, ಸ್ಟೀರಿಂಗ್ ಕಂಟ್ರೋಲ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ಮ್ಯಾನ್ಯುಯಲ್ ವೇರಿಯಂಟ್. ಓಕೆ. ಈ ಗಾಡಿಯ ಪ್ರೈಸ್ 3,40,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 3,15,000 ಆಗುತ್ತೆ ಸರ್. 3,15,000 ಆಗುತ್ತೆ. ಹೌದು ಸರ್ ನೆಕ್ಸ್ಟ್ ಸರ್ ಇಯೋನ್ 2015 ಮಾಡಲು, ಇದು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ಇದು ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಈ ಗಾಡಿಯ ಪ್ರೈಸ್ 2,40,000 ಫೈನಲ್ ಆಗುತ್ತೆ. 2,40,000 2015 ಮಾಡಲ್, 40,000 ಕೊಡ್ಲಿ 2 ಲಕ್ಷ ಲೋನ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಖಂಡಿತ ಸರ್. ಸರ್ ನೆಕ್ಸ್ಟ್ ವ್ಯಾಗನರ್. ಸರ್ ವ್ಯಾಗನರ್ 2014 ಮಾಡಲು, ಸಿಂಗಲ್ ಓನರ್, 3,10,000 ಫೈನಲ್ ಆಗುತ್ತೆ. ಸರ್ ಮ್ಯಾಗ್ವಿಲ್ ಎಲ್ಲ ಇದಲ್ಲ ಸರ್? ಹೌದು ಸರ್, 4x4 ಮ್ಯಾಗ್ವಿಲ್ ಎಲ್ಲ ಇದೆ. ಸರ್ ಇದರ ಫೀಚರ್ಸ್ ಅಂದ್ರೆ? ಸರ್ ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸರ್ ಅಗೇನ್ ಪ್ರೈಸ್ 3,10,000 ಫೈನಲ್ ಆಗುತ್ತೆ. 14 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು ಸರ್. ನೆಕ್ಸ್ಟ್ ಬ್ರಿಜಾ ಇದೆ, ಇದು 2017 ಮಾಡಲ್, LD ಆಪ್ಷನಲ್ ಬರುತ್ತೆ. ನೋಡಬಹುದು ಮ್ಯಾಗ್ವಿಲ್ ಎಲ್ಲ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಅದರಲ್ಲೂ ಡೀಸೆಲ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ ಬ್ರೀಜಾ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಮತ್ತೆ ಏರ್ ಬ್ಯಾಗ್ಸ್ ಎಲ್ಲ ಬಂದ್ಬಿಡುತ್ತೆ. ಸರ್ ಈ ಗಾಡಿಯ ಪ್ರೈಸ್ 7 ಲಕ್ಷ ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 6,75,000 ಸಿಗುತ್ತೆ. 6,75,000 ಡೀಸೆಲ್ ವೆಹಿಕಲ್. ಹೌದು ಸರ್, ಹೌದು. ನೆಕ್ಸ್ಟ್ i20 ಮಾಡಿಫೈ ಆಗಿರೋಂತ ಗಾಡಿ, 2011 ಮಾಡಲು, i20 ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ. ಮಾಡಿಫೈ ಮಾಡಿಸಿದ್ದಾರೆ. ಖಂಡಿತ ಸಿಂಗಲ್ ಓನರ್ ಗಾಡಿ, ಮಾಡಿಫೈ ಆಗಿರೋ ಡಬಲ್ ಆಂಪ್ಲಿಫೈಯರ್, ಸಬ್ವೂಫರ್ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿಯ ಪ್ರೈಸ್ ಬರೀ 3 ಲಕ್ಷಕ್ಕೆ ಸಿಗುತ್ತೆ. ಸರ್ 3 lakh ಸರ್ ಇದು? 3 lakh ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ 7 ಸೀಟರ್ ಗಾಡಿ ತಗೋಬೇಕಂತ ಇರ್ತಾರೆ ಕಸ್ಟಮರ್, ಆದ್ರೆ ಬಜೆಟ್ ಕಡಿಮೆ ಇರುತ್ತೆ. ಒಂದು Ertiga 19 ಮಾಡಲ್ ತಗೊಂಡ್ರು 8 ಲಕ್ಷ 8.5 ಲಕ್ಷ ಕೊಡಬೇಕು. ಅದ್ರ ಅರ್ಧ ಬೆಲೆಯಲ್ಲಿ 7 ಸೀಟರ್ ಸಿಗುತ್ತೆ ಅಂದ್ರೆ ಅದು ರೆನಾಲ್ಟ್ ಟ್ರೈಬರ್. 2019 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಬರೀ 4,50,000 ಫೈನಲ್ ಆಗುತ್ತೆ. 4.5 ಲಕ್ಷಕ್ಕೆ 2019 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. 4.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್, ಅದರಲ್ಲೂ ಮಾಡೆಲ್ ಇರುವಂತ ವೆಹಿಕಲ್. ಸರ್ 25-26 ಮೈಲೇಜ್ ಬರ್ಬೇಕಾ ಸರ್? ಟಾಟಾ ಟಿಯಾಗೋ ಡೀಸೆಲ್ ಗಾಡಿ ಇದೆ, ನಂಬರ್ 1. ಹೌದು ಸರ್, 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್. ಟಾಟಾ ಟಿಯಾಗೋದಲ್ಲಿ ಡೀಸೆಲ್ ಗಾಡಿ ಸಿಗೋದೇ ಕಡಿಮೆ. ಸಿಂಗಲ್ ಓನರ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರೋಂತ ಗಾಡಿ. 4,25,000 ಸಿಗುತ್ತೆ ಸರ್. ಇದು 4 ಪವರ್ ವಿಂಡೋಸ್, AC, ಪವರ್ ಶೇರಿಂಗ್ ಎಲ್ಲ ಬಂದ್ಬಿಡುತ್ತೆ. ಸರ್ ಅಗೇನ್ ಪ್ರೈಸ್ ಸರ್ ಇದು? ಬರೀ 4,25,000 ಕೊಡ್ತೀನಿ. 4,25,000 ಅಷ್ಟೇ. 18 ಮಾಡಲ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಖಂಡಿತ. ಸರ್ ನೆಕ್ಸ್ಟ್ ಸರ್ ರೆನಾಲ್ಟ್ ಕೈಗರ್ ಇದೆ, 2022 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. 22 ಮಾಡಲು. ಸರ್ ಫೀಚರ್ಸ್ ಅಂತ ಹೇಳ್ಬಿಡಿ ಸರ್. ಸರ್ ಫೀಚರ್ಸ್ ಇದರಲ್ಲಿ 4 ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಡ್ಯೂಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡತ್ತೆ. ಸರ್ ಇದ್ರ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟ್ ಮಾಡ್ತಾ ಇರೋದು. ಯಾರೆಲ್ಲ ನಿಮ್ ವ್ಯೂವರ್ಸ್ ಇದಾರೆ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,05,000 ಕೊಟ್ಬಿಡ್ತೀನಿ. ನಮ್ಮ ವ್ಯೂವರ್ಸ್ಗೆ 5,00,000 ಲೋನ್ ಮಾಡ್ಕೊಡ್ತೀನಿ. ಒಂದು 30,000-40,000 ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದೆಲ್ಲ ಲೋನ್ ಕೊಡ್ತೀನಿ. ಸರ್ ಹಂಗೆ ಡಸ್ಟರ್ ಸರ್? ಸರ್ ಡಸ್ಟರ್ 2012 ಮಾಡಲು, RXZ ಟಾಪ್ ಎಂಡ್, 110 PS. ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಆಗಿರೋದ್ರಿಂದ ಡ್ಯೂಲ್ ಏರ್ ಬ್ಯಾಗ್, ABS ಎಲ್ಲ ಫೀಚರ್ ಎಲ್ಲ ಬಂದ್ಬಿಡುತ್ತೆ ಸರ್. ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಆಗಿರೋದ್ರಿಂದ. ಸರ್ ಇದ್ರ ಪ್ರೈಸ್? ಸರ್ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 3.5 ಲಕ್ಷಕ್ಕೆ ಸಿಗುತ್ತೆ. 3.5 ಲಕ್ಷಕ್ಕೆ ಆಗುತ್ತೆ ಸರ್? 3.5 ಲಕ್ಷ? 3.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ ಅದನ್ನು? ಖಂಡಿತ. ಒಳ್ಳೆ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು XUV 500 ಇದೆ, W8 ಟಾಪ್ ಎಂಡ್, 2012 ಮಾಡಲ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಆಲ್ ವೀಲ್ ಡ್ರೈವ್. 4x4. ಹೌದು. ಸರ್ ಅದೇ ಟಾಪ್ ಎಂಡ್ ಆಗಿರ್ತಾರ ಸರ್? ಖಂಡಿತ ಸರ್, ಫುಲ್ ಟಾಪ್ ಎಂಡ್, 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಪ್ರೈಸ್? ಸರ್ ಪ್ರೈಸ್ ಬರೀ 4,10,000 ಸಿಗುತ್ತೆ. ಅಷ್ಟೇನಾ ಸರ್? ಖಂಡಿತ ಸರ್. ಅದ್ರಲ್ಲಿ ಏನಾದ್ರು ಬರ್ಲಿ ಸರ್, ಆನ್ ಟೇಬಲ್ ಬರ್ಲಿ, ಮಾಡ್ಕೊಡೋಣ. ಸರ್ ಹಾಗೆ ನೆಕ್ಸ್ಟ್ ಸರ್ ಎಲೆಕ್ಟ್ರಿಕಲ್ ಸರ್? ಹೌದು ಸರ್, ನೆಕ್ಸಾನ್ EV ಇದೆ, 2020 ಮಾಡಲ್, ಸಿಂಗಲ್ ಓನರ್, XZ+ ಟಾಪ್ ಎಂಡ್ ವೆಹಿಕಲ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಸಮೇತ ಇದೆ. ನಿಮಗೆ ಪ್ರೆಸೆಂಟ್ ಇವಾಗ ಕಸ್ಟಮರ್ಗೂ 200 ಮೈಲೇಜ್ ಬರ್ತಾ ಇದೆ. ಸರ್ ಇದು ಫೀಚರ್ಸ್ ಇರಲಿ ಸರ್? ಫೀಚರ್ಸ್ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. ಸರ್ ಪ್ರೆಸೆಂಟ್ ಎಷ್ಟು ಹೇಳಿದ್ರಿ ಇದು? ಪ್ರೆಸೆಂಟ್ ಮೈಲೇಜ್ ಇವಾಗ 200 ಬರ್ತಾ ಇದೆ. 200 ಬರ್ತಾ ಇದೆ ಒಂದ್ ಚಾರ್ಜ್ಗೆ? ಫುಲ್ ಚಾರ್ಜ್ 200 ಮೈಲೇಜ್ ಬರುತ್ತೆ. ಸರ್ ಪ್ರೈಸ್? ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 9 ಲಕ್ಷ ಕಡಿಮೆ ಯಾರು ಕೊಡಲ್ಲ. ನಾನು 7.5 ಲಕ್ಷಕ್ಕೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. 7.5 ಲಕ್ಷಕ್ಕೆ? 7.5 ಲಕ್ಷಕ್ಕೆ 20 ಮಾಡಲ್, ಸಿಂಗಲ್ ಓನರ್ ಕೊಡ್ತೀನಿ. ಲೋನ್ ಬೇಕು ಅಂದ್ರೆ 7 ಲಕ್ಷ ಲೋನೇ ಕೊಡ್ತೀನಿ. ಸರ್ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದಾರೆ, ಮೈಲೇಜ್ ಗಾಡಿ ಅಂದ್ರೆ ಒಂದು ಡೀಸೆಲ್ ಇಂಡಿಕಾ ಇದೆ, 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಇದು? ಸೆಕೆಂಡ್ ಓನರ್ ವೆಹಿಕಲ್.
ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಹ್ಮ್ ಡೀಸೆಲ್ ಗಾಡಿ ಅಂದ್ರೆ ನಿಮ್ಗೆ ಗೊತ್ತು, ಮೈಲೇಜ್ ಎಲ್ಲ ಒಳ್ಳೆ ಸೊ ಮೈಲೇಜ್. ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿ. ಓಕೆ ಸರ್, ಪ್ರೈಸ್ ಸರ್ ಈ ಗಾಡಿಯ ಪ್ರೈಸ್ ಬರೀ ಒಂದು 95,000 ಸಿಗುತ್ತೆ. 95,000 ಬರೀ 95,000 ಸಿಗುತ್ತೆ. ಸರ್ ಹಂಗೆ ನೆಕ್ಸ್ಟ್ ಪೋಲೋಗಳಿದೆ ಸರ್, 3 ಗಾಡಿ ಇದೆ ಟೋಟಲ್ ಪೋಲೋ. 2 ಗಾಡಿ ರೆಡ್ ಅಲ್ಲಿ ಇದೆ, ಒಂದು ಗ್ರೇ ಕಲರ್ ಇದೆ. ಸರ್ ಇದೇನು ಮಾಡಿಫೈ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆಯಲ್ಲ ಸರ್? ಸರ್ ಆಫ್ಟರ್ ಮಾರ್ಕೆಟ್ ಎಲ್ಲ ಹಾಕ್ಸಿರೋದು ಕಸ್ಟಮರ್. ಸೊ ಇದ್ರಲ್ಲೂ ಇದು ಹೈಲೈನ್ ವೆಹಿಕಲ್, ಓಕೆ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್ ಸಮೇತ. ಹೈಲೈನ್ ಆಗಿರೋದ್ರಿಂದ ಎಲ್ಲ ಫೀಚರ್ ಏರ್ ಬ್ಯಾಗ್ ಎಲ್ಲದೂ ಬಂದ್ಬಿಡತ್ತೆ. ಇದನ್ನು ಅಷ್ಟೇ 2015 ಮಾಡಲ್ ಮಾರ್ಕೆಟ್ ಅಲ್ಲಿ 5 ಲಕ್ಷ ಕಡಿಮೆ ಯಾರು ಕೊಡಲ್ಲ. ಸೊ ನಾನು 4,25,000 ಕೊಟ್ಬಿಡ್ತೀನಿ ಸರ್. 4,25,000 ಅದ್ರ ಜೊತೆಗೆ ಆಂಡ್ರಾಯ್ಡ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಹೌದು, ಅದರಲ್ಲೂ ಸಬ್ವೂಫರ್ ಆಂಪ್ಲಿಫೈಯರ್ ಎಲ್ಲ ಇದೆ ಸರ್. ಸಬ್ವೂಫರ್ ಇದೆಯಾ? ಹೌದು ಸರ್. ಓಕೆ ಸರ್, ಇದರಲ್ಲಿ ಏನು ನೆಗೋಷಿಯಬಲ್ ಆಗೋದಾ? ಇಲ್ಲ ಸರ್, ಫೈನಲ್ ರೇಟ್ 4,25,000 ಸಿಗುತ್ತೆ. ಓಕೆ, ಇನ್ನೊಂದು ರೆಡ್ ಪೋಲೋ ಸರ್. ಸರ್ ಇದು ಪೋಲೋ 2011 ಮಾಡಲ್, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಇದು. ಈ ಗಾಡಿಯ ಪ್ರೈಸ್ ಮಾರ್ಕೆಟ್ ಅಲ್ಲಿ ಡೆಲ್ಲಿ ಗಾಡಿನೇ 10 ಮಾಡಲ್ 2.5 ಲಕ್ಷ ಕೊಡ್ತಾರೆ. ಹಾಗಾದ್ರೆ ನಿಮ್ದೇನು ಸರ್ ಪ್ರೈಸ್? ಸರ್ ನಾನು 11 ಮಾಡಲ್ 2,25,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. 2,25,000 25,000 ಕೊಡ್ತೀನಿ ಸರ್. ಹಂಗೆ ಕೇಳ್ತೀನಿ, ಅದ್ರಲ್ಲಿ ಏನೋ ಆಗ್ಬೋದಾ? ಇಲ್ಲ ಸರ್, ಅದೇ ಫೈನಲ್. ಯಾರು ಸರ್ ಕಡಿಮೆ ಕೊಡ್ತಾರೆ? ಓಕೆ ಸರ್. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಒಂದು i10 ಇದೆ. ಇದು ಬಂದ್ಬಿಟ್ಟು 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. 4 ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಗಾಡಿಲಿ. ಈ ಗಾಡಿಯ ಪ್ರೈಸ್ ಬರೀ ಒಂದು 2,10,000 ಕೊಟ್ಬಿಡ್ತೀನಿ ಸರ್. 2,10,000 2,10,000 2011 ಮಾಡಲು ಸೆಕೆಂಡ್ ಓನರ್ i10 ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ನಿಮಗೆ Volkswagen Zeta ಇದೆ 1.9 TDI. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. Zeta ಎಲ್ಲ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ವೆಹಿಕಲ್. ಈ ಗಾಡಿ ಬರೀ ಒಂದು 1,45,000 ಕೊಟ್ಬಿಡ್ತೀನಿ ಸರ್. ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್, ಆಂಡ್ರಾಯ್ಡ್ ಸಿಸ್ಟಮ್, ಏರ್ ಬ್ಯಾಗ್, ನಿಮಗೆ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ ಸರ್. ಸರ್ ಅಗೇನ್ ಪ್ರೈಸ್ ಸರ್ ಇದು ಬರೀ 1,45,000 ಫೈನಲ್ ಹಾಕಿ. 1,45,000 ಫೈನಲ್ ರೇಟ್ 1,45,000 ಕೊಡ್ತೀನಿ ನೋಡಿ ಸರ್. ಹಂಗೆ ಸರ್ ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಒಂದು ಅಸೆಂಟ್ ಇದೆ 2005 ಮಾಡಲ್ ವೆಹಿಕಲ್. ಈ ಗಾಡಿನ ಒಂದು 1,15,000 ಬಂದ್ರೆ ಫೈನಲ್ ಕೊಡ್ತೀನಿ ನೋಡಿ. ಬರೀ 1,15,000 ಕೊಡ್ತೀನಿ ಸರ್. ಸ್ಯಾಂಟ್ರೋದಲ್ಲಿ ನೋಡ್ತಾರೆ ಅಂದ್ರೆ 2 ವೆಹಿಕಲ್ ಇದೆ. 2006 ಇದೆ, 2005 ಇದೆ. ಸೊ ಯಾವ್ದೇ ಗಾಡಿ ತಗೊಂಡ್ರು 1,00,000 ಲಕ್ಷ ಫೈನಲ್ ಸಿಗುತ್ತೆ. 1,00,000 ಲಕ್ಷಕ್ಕೆ ಒಂದೊಂದು ಸ್ಯಾಂಟ್ರೋ. ಇದು ಏನು ಮಾಡೆಲ್ ಸರ್ ಇದು? 2006 2005. ಹೌದು ಸರ್. ಸೊ ಎರಡು ತಂದ್ರು ನಮ್ಗೆ 1,00,000. 1,00,000 2 ಲಕ್ಷ ತಂದ್ರೆ 2 ತಗೊಂಡು ಹೋಗ್ಲಿ. 2 ಲಕ್ಷ ತಂದ್ಬಿಟ್ಟು 2 ಗಾಡಿ